ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್. ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ. ನಾವಿವತ್ತು ಜಯನಗರದಲ್ಲಿದ್ದೀವಿ. ನಮ್ಮ ಡೈಲಿ ಮಾಧ್ಯಮಕ್ಕೆ ಇವತ್ತು ಒಬ್ಬ ವಿಶೇಷ ಅತಿಥಿ ಸಂದರ್ಶನ ಕೊಡೋರಿದ್ದಾರೆ. ಯಾರು ಅಂತ ಹೇಳ್ಬಿಡ್ತೀನಿ, ಜಾಸ್ತಿ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋಕ್ಕೆ ಹೋಗಲ್ಲ. ಕನ್ನಡದ ಖ್ಯಾತ ನಟ, ಖ್ಯಾತ ನಿರ್ದೇಶಕ ಕಾಶಿನಾಥ್ ಅವರ ಪುತ್ರ ಅಭಿಮನ್ಯು ಇವತ್ತು ನಮ್ಮ ಜೊತೆ ಇರ್ತಾರೆ. ಅವ್ರ ಮನೆಗೆ ಬಂದಿದ್ದೀವಿ. ಕಾಶಿನಾಥ್ ಸರ್ ಇದ್ದಾಗ ಈ ಮನೆಗೆ ಬಂದಿದ್ದು ನನಗಿನ್ನೂ ನೆನಪಿದೆ. ಬಹಳ ವರ್ಷಗಳ ಹಿಂದೆ ಇದೇ ಮನೆಯಲ್ಲಿ ಅವರ ಸಂದರ್ಶನ ಕೂಡ ನಾನು ಹಿಂದೆ ಖಾಸಗಿ ವಾಹಿನಿಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸಂದರ್ಶನ ಮಾಡಿದೆ. ಸೊ ಅಭಿಮನ್ಯು ಬಹಳ ದಿನಗಳಿಂದ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಅವರ ತಂದೆ ತೀರ್ಕೊಂಡ ನಂತರ ಕಾಣಿಸ್ಕೊಳ್ಳಿಲ್ಲ. ಈಗ ಮತ್ತೆ ಇತ್ತೀಚೆಗೆ ಅವರು ಸಿನಿಮಾ ರಂಗದಲ್ಲಿ ಮತ್ತೆ ಆ್ಯಕ್ಟಿವ್ ಆಗಿದ್ದಾರೆ, ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಬನ್ನಿ, ಅವರ ಪ್ಲ್ಯಾನ್ಸ್ ಏನಿದೆ, ಅವ್ರ ತಂದೆಯವ್ರ ಬಗ್ಗೆ ಮತ್ತು ಅವ್ರ ಸಿನಿಮಾ ಕನಸುಗಳ ಬಗ್ಗೆ ಒಟ್ಟಾರೆಯಾಗಿ ಅವ್ರ ಜೊತೆ ಮಾತಾಡೋಣ. ಅಭಿಮನ್ಯು ಜೊತೆ ಬನ್ನಿ. ಹೇಗಿದ್ದೀರಿ? ಸೂಪರ್. ಸೇಮ್ ಹಿಯರ್. ಖುಷಿಯಾಗಿದ್ದೀನಿ, ಚೆನ್ನಾಗಿದ್ದೀನಿ. ತುಂಬ ಖುಷಿ ಆಯಿತು ನಿಮ್ಮನ್ನ ನೋಡಿ. ಬಹಳ ದಿನ ಆಗಿತ್ತು. ನನಗೆ ನೆನಪಿರೋಂಗೆ ಬಾಜಿ ಸಿನಿಮಾ ಬಂದಾಗ ನಿಮ್ಮನ್ನ ಮಾತಾಡ್ಸಿದ್ದೆ ನಾನು. ಅಲ್ಲ, ಫಸ್ಟ್ ನಾನು ನಿಮ್ಮನ್ನು ಮಾತಾಡ್ಸಿದ್ದು. ಅದಾದ್ಮೇಲೆ ಭಾಳಷ್ಟು ಸಲ ಕ್ರಿಕೆಟ್ ಇದರಲ್ಲಿ, ರಾಜ್ ಕಪ್ಪಲ್ಲಿ ಎಲ್ಲ ಕಡೆ ಭೇಟಿ ಆಗ್ತಿದ್ವಿ. ಇತ್ತೀಚೆಗೆ ನೀವು ಕಾಣಿಸ್ಕೊಂಡಿರಲಿಲ್ಲ. ಬಟ್ ಖುಷಿ ಆಯಿತು, ಯಾಕಂದ್ರೆ ಮತ್ತೆ ಸಿನಿಮಾಗೆ ವಾಪಸ್ ಬರ್ತಿದ್ದೀರಿ. ನಿಮ್ಮ ತಂದೆಯವರ ಲೆಗೆಸಿನ ಕಂಟಿನ್ಯೂ ಮಾಡಬೇಕು. ನನಗೆ ಅದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಕಾಶಿನಾಥ್ ಸರ್ ಸಿನಿಮಾಗಳನ್ನ ನೋಡಿಕೊಂಡು ನಾವೆಲ್ಲ ಬೆಳೆದಿದ್ವಿ. ಅವ್ರ ಸಿನಿಮಾಗಳು ತುಂಬ ಇನ್ಸ್ಪೈರಿಂಗ್ ಅನ್ನುವಂಥದ್ದು. ಸೊ ಒಳ್ಳೇದಾಗಲಿ. ಬನ್ನಿ, ನಿಮ್ಮ ಸಿನಿಮಾ ಬಗ್ಗೆ ಫಸ್ಟ್ ಮಾತಾಡ್ಬೇಡ. ಎಸ್, ನಾವು ಕಾಶಿನಾಥ್ ಸರ್ ಮನೆಯಲ್ಲಿದ್ದೀವಿ. ಅಭಿಮನ್ಯು ಕಾಶಿನಾಥ್ ನಮ್ಮ ಜೊತೆ ಇದ್ದಾರೆ. ಬಹಳ ದಿನ ಆದಮೇಲೆ ನಾನು ಅಭಿಮನ್ಯು ಜೊತೆ ಮಾತಾಡ್ತಾ ಇದ್ದೀನಿ. ಸರ್ ಇದ್ದಾಗ ಬರ್ತಿದ್ವಿ, ಸರ್ ಜೊತೆ ಮಾತಾಡಿದ್ವಿ. ನೋಡಿ, ಅವ್ರ ಮನೆ, ಈ ಮನೆಗೆ ಬಂದಾಗ ಒಂದು ವೈಬ್ಸ್ ಇದೆ. ತುಂಬ ಹಳೆ ಮನೆ. ಅಭಿಮನ್ಯು ಹೇಳ್ತಾ ಇದ್ರು, ಕಾಶಿನಾಥ್ ಸರ್ ತಂದೆ ಕಟ್ಟಿದ್ದು, ಅಂದರೆ ಅಭಿಮನ್ಯು ಅವ್ರ ತಾತ ಕಟ್ಟಿದ್ದು ಮನೆ ಇದು. ಸುಮಾರು 60-65 ವರ್ಷಗಳ ಮನೆ. ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಲೆಟ್ ಸ್ಟಾರ್ಟ್ ವಿತ್ ಅಭಿಮನ್ಯುಸ್ ಸಿನಿ ಜರ್ನಿ. ಅಲ್ಲಿಂದ ಶುರು ಮಾಡೋಣ. ಅಭಿಮನ್ಯು, ಬಾಜಿ ಸಿನಿಮಾಯಿಂದ ನೀವು 2009 ಸಿನಿಮಾ ಇಂಡಸ್ಟ್ರಿಗೆ ಬರ್ತೀರಿ. ತುಂಬ ಏನಿತ್ತು, ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಮತ್ತು ಕಾಶಿನಾಥ್ ಸರ್ ಮಗ ಸಿನಿಮಾ ಇಂಡಸ್ಟ್ರಿಗೆ ಬರ್ತಿದ್ದಾರೆ ಅನ್ನುವಾಗಲೇ ಭಾಳ ದೊಡ್ಡ ಚರ್ಚೆ ಇತ್ತು. ಯಾಕಂದರೆ ನಾನು ಎಷ್ಟೋ ಸಲ ನಿಮ್ಮ ಬಗ್ಗೆ ನಾವು ಮಾತಾಡಿದ್ವಿ, ಒಂದು ಬೇರೆ ಚಾನಲಲ್ಲಿ, ಖಾಸಗಿ ಚಾನಲಲ್ಲಿ ನಾನು ಕೆಲಸ ಮಾಡುವಾಗ. ಹೇಳಿ, ಸಿನಿಮಾ ಕನಸು ಹೇಗೆ ಶುರುವಾಯಿತು? ಅಪ್ಪ ಹೇಳಿದ ಮೇಲೆ ನಟರಾದ್ರ, ಅಥವಾ ನಿಮಗೆ ಅನ್ನಿಸ್ತಾ ಎಸ್ ನಾನೊಬ್ಬ ನಟ ಆಗಬೇಕು, ಅಪ್ಪನ ಲೆಗೆಸಿ ಕಂಟಿನ್ಯೂ ಮಾಡಬೇಕು ಅಂತ? ಹೇಗೆ? ಆ್ಯಕ್ಚುಲಿ ಅಪ್ಪನ ಲೆಗೆಸಿ ಕಂಟಿನ್ಯೂ ಮಾಡಬೇಕು ಅಥವಾ ಅಪ್ಪ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು, ಇದು ಯಾವುದೂ ಇರಲಿಲ್ಲ ನನಗೆ. ನಾನು ಕ್ರಿಕೆಟರ್ ಆಗಬೇಕು ಅಂತ ಡಿಗ್ರಿವರೆಗೂ ತುಂಬ ಕ್ರಿಕೆಟ್ ಹುಚ್ಚಿತ್ತು. ಕ್ರಿಕೆಟ್ ಆಡ್ತಾ ಇದ್ದೆ. ಸೊ ಫೈನಲ್ ಇಯರ್ ಬಂದಾಗ ಕ್ರಿಕೆಟಲ್ಲಿ ನಿಮಗೆ ಒಂದು ಏಜ್ವರೆಗೆ ಮಾತ್ರ ನೀವೇನೋ ದೊಡ್ಡದಾಗಿ ಸಾಧಿಸ್ಬೇಕು ಅಂದರೆ ಒಂದು ಏಜ್ ಒಳಗೆ ನೀವು ಸ್ಟೇಟು ಇಲ್ಲ ಸ್ಟೇಟ್ ಪ್ರಾಬಬಲ್ಸು ಈ ಥರ ಏನಾರ ಒಂದು ಆಡಿರ್ಬೇಕು. ಅಂಡರ್-16, ಅಂಡರ್-19, ಇಲ್ಲ ಫೈನಲ್ ಅಂಡರ್-22. ಇದು ಯಾವುದು ಆಡಲಿಲ್ಲ ಅಂತ ಹೇಳಿದ್ರೆ ಬಿಗ್ಗಾಗಿ ಏನು ಮಾಡೋಕ್ಕಾಗಲ್ಲ, ದೊಡ್ಡದಾಗಿ ಏನು ಮಾಡೋದಕ್ಕಾಗಲ್ಲ ಕ್ರಿಕೆಟಲ್ಲಿ. ಸೊ ಫೈನಲ್ ಇಯರಲ್ಲಿ ನಾನು ಅಂಡರ್-22 ಸೆಲೆಕ್ಷನ್ ಮ್ಯಾಚಸ್ ಆಡಿದೆ. 2 years ಬ್ಯಾಂಗ್ಳೂರು ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ಆದಮೇಲೆ ಫೈನಲ್ ಇಯರಲ್ಲಿ ಅನಿಸ್ತು, ಇಲ್ಲ ಕ್ರಿಕೆಟು ನನಗೆ ತುಂಬ ಆ ಲೆವೆಲ್ ಟ್ಯಾಲೆಂಟ್ ಇಲ್ಲ, ನನಗೇನೋ ಒಂದು ಹೆಸರು ಮಾಡಬೇಕು ಅಥವಾ ಒಂದು ಸಾಧನೆ ಮಾಡಬೇಕು ಅಂತ ಇತ್ತು. ಬಿಟ್ಟರೆ ಇದೇ ಫೀಲ್ಡಲ್ಲಿ ಅದೇ ಫೀಲ್ಡಲ್ಲಿ ಅಂತ ಇರಲಿಲ್ಲ. ಆವಾಗ ಕ್ರಿಕೆಟ್ ಇತ್ತು. ಕ್ರಿಕೆಟನ್ನು ತುಂಬ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಆ್ಯಂಡ್ ಆಡ್ತಾ ಇದ್ದೆ. ಡಿವಿಷನ್ಸ್ಗಳು ಆಡಿದ್ದೀನಿ. ಫಸ್ಟ್ ಡಿವಿಷನ್ ಆಡಿದ್ದೀನಿ, 3 years ಥರ್ಡ್ ಡಿವಿಷನ್ ಆಡಿದ್ದೀನಿ. BUCC ಅಂತ ಕಿರ್ಮನಿ ಸರು, ಡ್ರಾವಿಡ್ ಸರು, ರಾಜೋರ್ ಬಿನ್ನಿ ಸರ್, ಇವರೆಲ್ಲ ಆಡಿದಂಥ ದೊಡ್ಡ ಕ್ಲಬ್ ಅದು, ಬ್ಯಾಂಗ್ಳೂರು ಯುನೈಟೆಡ್ ಕ್ರಿಕೆಟ್ ಕ್ಲಬ್, BUCC. ಸೊ ಅದಲ್ಲಿ ಫಸ್ಟ್ ಡಿವಿಷನ್ 1 ವರ್ಷ ಆಡಿದ್ದೀನಿ, ಥರ್ಡ್ ಡಿವಿಷನ್ಸ್ ಆಡಿದ್ದೀನಿ, ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದೀನಿ ಆ್ಯಂಡ್ ಸ್ಟೇಟ್ ಸೆಲೆಕ್ಷನ್ ಮ್ಯಾಚಸ್ವರೆಗೆ ಆಡಿದೆ. ಬಟ್ ಅದಾದಮೇಲೆ ಎಲ್ಲೋ ಒಂದು ಪಾಯಿಂಟಲ್ಲಿ ನಿಮ್ಮದು ಡಿಗ್ರಿ ಆದಮೇಲೆ ನಿಮ್ದು ನೆಕ್ಸ್ಟ್ ಏನು, ನಾನು ಯಾವ ಕಡೆ ಹೋಗ್ತೀನಿ, ನಾನು ಯಾವ ಕಡೆ ನನ್ನ ಎಫರ್ಟ್ಸ್ನ ಕಂಟಿನ್ಯೂ ಮಾಡ್ತೀನಿ ಅಂದಾಗ ನನ್ನ ಕ್ರಿಕೆಟಲ್ಲಿ ಏನೂ ದೊಡ್ಡ ಇದು ಕಾಣಲಿಲ್ಲ ಮುಂದೆ. ಸೊ ಅಲ್ಲಿ ಹಂಗೆ ಅನಿಸಿದಾಗ ನನಗೆ ಅದು ತುಂಬ ಬೇಗ
ರಿಯಲೈಸ್ ಆಯ್ತು ಇದಲ್ಲ ರಿಯಲೈಸ್ ಆದ ತಕ್ಷಣ ಬಿಟ್ಬಿಡ್ತೀನಿ. ನನಗೆ ಅದು ಅಲ್ಲಿ ಏನೋ ಒಂದು ಎಫರ್ಟ್ ನಾನು ಹಾಕೋದು ಅದು ಅಲ್ಲಿ ಮುಂದಕ್ಕೆ ಹೋಗ್ತಾ ಇಲ್ಲ ಅಥವಾ ಏನೋ ಆಗ್ತಾ ಇಲ್ಲ ಬಟ್ ಅದ್ರ ಹಿಂದೆ ತುಂಬಾ ಯೋಚನೆ ಮಾಡಿರ್ತೀನಿ. ಸುಮ್ಮನೆ ಏನೋ ಒಂದು ಆಯ್ತು ಟಕ್ ಅಂತ ಇದು ಮಾಡಿ ಬಿಟ್ಟಿರಲ್ಲ. ತುಂಬಾ ಎಫರ್ಟ್ಸ್ ಹಾಕಿರ್ತೀನಿ, ತುಂಬಾ ವರ್ಷಗಳು ಅದಕ್ಕೆ ಕೊಟ್ಟಿರ್ತೀನಿ. ಅದಾದ್ಮೇಲೂ ಆ ಕಡೆ ಏನು ಇದಾಗ್ತಿಲ್ಲ ಅಂದಾಗ ತುಂಬಾ ಬೇಗ ಬಿಟ್ಬಿಟ್ಟೆ. ಇವತ್ತು ಡಿಸೈಡ್ ಮಾಡಿದ್ರೆ ನಾಳೆ ಫೋನ್ ಮಾಡ್ಬಿಟ್ಟು ಐ ನಾಟ್ ಬಿ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಸೈಡ್ಗೆ ಇಟ್ಬಿಟ್ಟು ಐ ವಾಸ್ ಇಂಟು ಡಿಗ್ರಿ ಟೈಮಲ್ಲಿ. ನನಗೆ ಡಿಗ್ರಿವರೆಗೂ ನನಗೆ ಕಲ್ಚರಲ್ ಆಕ್ಟಿವಿಟೀಸ್ ಆಗಲಿ ಇದಾಗಲಿ ಏನು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ನನಗೆ ಯಾರ ಕಾಶಿನಾಥ್ ಮಗ ನಿನ್ನ ಬ್ಲಡ್ಡಲ್ಲಿದೆ, ಹಿಂಗೆ ಏನಕ್ಕೆ ನೀನು ಡ್ಯಾನ್ಸ್ ಕಲ್ಚರಲ್ ಆಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಹಿಂಗೆಲ್ಲ ಅಂದರೆ ನಮ್ಗೆ ಅದು ಇದು ದೂರಪ್ಪ, ನಮ್ಮದು ಸ್ಪೋರ್ಟ್ಸು ಇದು ಅಷ್ಟೇ ಆಯಿತು ಅಂತ ನಾವು ನಮ್ಮ ಪಾಡಿಗೆ ಇರ್ತಾ ಇದ್ವಿ. ಕಲ್ಚರಲ್ ಆಕ್ಟಿವಿಟೀಸ್ ಅಂದರೆ ನಮ್ಗೆ ಅವತ್ತು ರಜಾ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಟ್ರಿಪ್ಗೆ ಹೋಗೋದು ಅಥವಾ ಬೇರೆ ಕಡೆ ಎಲ್ಲ ತಿರುಗಾಡೋಕ್ಕೆ ಹೋಗೋದು, ಈ ಥರ. ನಮಗೆ ಸ್ಟೇಜು ಇದೆಲ್ಲ ಭಯಂಕರ ದೂರ. ಒಂದ್ಸತಿ ಏನಾಯಿತು, ನಮ್ಮ ಫ್ರೆಂಡ್ ಒಬ್ಬ ರಾಜೇಶ್ ಅಂತ ಇದ್ದ. ಅವನು ಕಲ್ಚರಲ್ ಆ್ಯಕ್ಟಿವಿಟೀಸ್ ಮತ್ತು ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲೆಲ್ಲ ತುಂಬ ಇದು ವೆರಿ ಆ್ಯಕ್ಟಿವ್. ಅವನಿಗೆ ಫೈನಲ್ ಇಯರ್ ಬರ್ತಿದ್ದಂಗೆ, ಸೆಕೆಂಡ್ ಇಯರ್ ಬರ್ತಿದ್ದಂಗೆ ಏನನ್ಸ್ಬಿಡ್ತು, ಕಾಲೇಜ್ ಲೈಫ್ ಆಲ್ರೆಡಿ ನಮ್ಮದು 3 years ಆಗೋಯ್ತು. ಫಸ್ಟ್ PUC, ಸೆಕೆಂಡ್ PUC, ಫಸ್ಟ್ ಇಯರ್ ಡಿಗ್ರಿ. ಇನ್ನೂ ನಾವು ಕಾಲೇಜಲ್ಲಿ ಯಾರಿಗೂ ಗೊತ್ತಿಲ್ಲ, ನಾವು ಏನಾರು ನಮ್ಮದೇ ಹೆಸರು ಮಾಡ್ಕೋಬೇಕು. ಅವನಿಗೆ ಒಂಥರ ಈ ಪೊಲಿಟಿಕಲ್ ಅಥವಾ ಈ ಸಿನಿಮಾ ಇಂಡಸ್ಟ್ರಿಯವ್ರಿಗೆ ಇರುತ್ತೆ ನೋಡಿ, ಒಂದು ಹೆಸರು ಆಗಬೇಕು, ನನ್ನನ್ನು ಜನ ಗುರುತಿಸ್ಬೇಕು, ನನ್ನ ಟ್ಯಾಲೆಂಟನ್ನು ಗುರುತಿಸ್ಬೇಕು, ಇದು ಜಾಸ್ತಿ. ಸೋಷಿಯಲ್ ವರ್ಕಲ್ಲೂ ಅಷ್ಟೇ ಅಥವಾ ಕಲ್ಚರಲ್ ವರ್ಕಲ್ಲೂ ಅಷ್ಟೇ, ಎಲ್ಲ ವರ್ಕಲ್ಲೂ ಅವನಿಗೆ ಸ್ವಲ್ಪ ಆದಿತ್ತು. ಸೊ ಅವ್ನಿಗೇನು ಅನಿಸಿದೆ, ಓಕೆ ನಾವೊಂದು ಈ ಸತಿ ಕಾಲೇಜ್ ಡೇಗೆ ಒಂದು ಪರ್ಫಾರ್ಮೆನ್ಸ್ ಮಾಡೋಣ, ಡ್ಯಾನ್ಸ್ ಮಾಡೋಣ ಅಂತ ಒಂದು ಸಾಂಗು ಮುಚ್ಕೋ ಬಿತ್ತೋ ಲಿಫ್ಟ್ ಕರ ಆದೆ ಅಂತ ಒಂದು ಅಜ್ಞಾನ್ ಸ್ವಾಮಿ ಅವ್ರದ್ದು ತುಂಬಾ ಫೇಮಸ್. ಆ್ಯಂಡ್ ಅದರಲ್ಲಿ ಡೂಪ್ಲಿಕೇಟ್ ಅಮಿತಾಬ್ ಬಚ್ಚನ್, ಶತ್ರುಘ್ನ ಸಿನ್ಹಾ, ಸುಮಾರು ಕ್ಯಾರೆಕ್ಟರ್ಸ್ಗಳೆಲ್ಲ. ನಾನ್ ಡ್ಯಾನ್ಸರ್ಸ್ನೆಲ್ಲ ಅವ್ನಿಗೇನಂದ್ರೆ ಡ್ಯಾನ್ಸರ್ಸನ್ನ ಹಾಕೊಂಡು ಅವ್ರಿಗೆಲ್ಲ ಇದು ಮಾಡೋಷ್ಟು ಇದಿರಲಿಲ್ಲ. ಸೊ ನಾನ್ ಡ್ಯಾನ್ಸರ್ಸ್ ಯಾರಿದ್ದಾರೆ ಇವರನ್ನ ಇಟ್ಕೊಂಡು ಒಂದು ಕಾಮಿಕಲ್ ಪ್ಲೇ ತರ ಸಾಂಗೇ ಹಂಗಿದೆ, ಪೂರ್ತಿ ಡ್ಯಾನ್ಸ್ ನಂಬರ್ ಅಲ್ಲ, ಜಸ್ಟ್ ಮಜಾ, ಆ ಡೈಲಾಗ್ಸ್ ಮಧ್ಯದಲ್ಲಿ ಕಾಮಿಡಿ ಕ್ಯಾರೆಕ್ಟರ್ಸ್ಗಳು ಈ ತರ ಒಂದಿಷ್ಟನ್ನೆಲ್ಲ ಹಾಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಅಮಿತಾಬ್ ಬಚ್ಚನ್ ಕ್ಯಾರೆಕ್ಟರ್ಗೆ ಒಬ್ರು ಬೇಕಿತ್ತು. ನಮ್ಮ ಕ್ಲಾಸಲ್ಲಿ ಹೈಟ್ ಇರೋರು ಯಾರು, ಆ ಹೈಟ್ ಇರೋರು ಯಾರು ಅಂದ ತಕ್ಷಣ ಅವ್ನಿಗೆ ಅಭಿಮನ್ಯು, ಆ್ಯಂಡ್ ಅವ್ನಿಗೆ ಕಾಶಿನಾಥ್ ಮಗ ಬ್ಲಡ್ಡಲ್ಲೇ ಇದೆ ಅವನಿಗೆ ಅಂತ ಹೇಳ್ಬಿಟ್ಟು ಪೂರ್ತಿ ಗ್ಯಾಂಗ್ ಎಲ್ಲ ರೆಡಿ ಮಾಡ್ಕೊಂಡು ನನ್ನ ಹತ್ರ ನನ್ನನ್ನು ಕನ್ವಿನ್ಸ್ ಮಾಡೋದಕ್ಕೆ ಬಂದ್ಬಿಟ್ರು. ಆವತ್ತು ಸ್ಪೋರ್ಟ್ಸ್ ಡೇ ಆ್ಯಕ್ಚುಲಿ ಇಲ್ಲಿ ಜಯನಗರ್ 3rd ಬ್ಲಾಕ್ ಸ್ಟೇಡಿಯಮಲ್ಲಿ ಸ್ಪೋರ್ಟ್ಸ್ ಫುಲ್ ಆ್ಯಕ್ಟಿವ್ ಆಗಿ ನಾವು ಮಾಡ್ತಾ ಇದ್ವಿ. ಸೊ ಅಲ್ಲಿ ಬಂದ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಕನ್ವಿನ್ಸ್ ಮಾಡೋದಕ್ಕೆ ಹಿಂಗೆ ಇದು ಮಾಡಬೇಕು ಅಂತಿದ್ವಿ, ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಕೊಡೋಣ. ಅಮಿತಾಬ್ ಬಚ್ಚನ್ ಏನು ಡ್ಯಾನ್ಸೇ ಇಲ್ಲ, ಜಸ್ಟ್ ಸುಮ್ಮನೆ ಹಿಂಗೆ ಅನ್ನೋದು. ಅಮಿತಾಬ್ ಬಚ್ಚನ್ ಸರ್ ಜಸ್ಟ್ ಆಯ್ತು. ನನಗೆ ಅಷ್ಟು ಕೇಳಿನೇ ಫುಲ್ ಬೆವರ್ತಿ ಇಳ್ತೋಯ್ತು. ಯಾಕಂದ್ರೆ ಯಾವತ್ತೂ ಒಂದ್ ದಿವಸ ಡ್ಯಾನ್ಸ್ ಮಾಡ್ದವನಲ್ಲ, ಕಲ್ಚರಲ್ ಆಕ್ಟಿವಿಟಿ ಸ್ಟೇಜ್ ಹತ್ತದವನಲ್ಲ. ಏನ್ ಇವ್ರು ಹಿಂಗಂತ ಇದಾರಲ್ಲ, ನನ್ಗೆ ಅವೆಲ್ಲ ಆಗಲ್ಲ ಗುರು, ನೀವು ಏನ್ ಮಾಡ್ತೀರೋ ಮಾಡ್ಕೊಳ್ಳಿ, ನಿಮ್ಗೆ ಏನು ಸಪೋರ್ಟ್ ಬೇಕು ನಾವು ಮಾಡ್ತೀನಿ, ಸ್ಪೋರ್ಟ್ಸ್ ಬಿಟ್ಟು ನನಗೆ ಇದಕ್ಕೆಲ್ಲ ಎಳಿರೇಬೇಡಿ ಅಂತ ನಾನು ಕನ್ವಿನ್ಸ್ ಮಾಡಿ ತುಂಬ ಕ್ಲೋಸ್ ಫ್ರೆಂಡ್ಸ್ ಸರ್ಕಲ್ಸ್ ಎಲ್ಲ ಸೇರಿಬಿಟ್ಟಿದ್ರು. ಕನ್ವಿನ್ಸ್ ಮಾಡಿ ಕೊನೆಗೆ ಅವತ್ತು ನಾನು ಅವ್ರಿಗೆ ಓಕೆ ಅನ್ನಲಿಲ್ಲ. ಮನೆಗೆ ಬಂದ್ಬಿಟ್ಟು ಹಿಂಗೆ ಫ್ರೆಂಡ್ಸ್ ಎಲ್ಲ ಒತ್ತಾಯ ಮಾಡ್ತಿದ್ದಾರೆ, ಮಾಡೋ ಅಂದ್ರೆ ಅಪ್ಪ. ಏನಪ್ಪ ಹಿಂಗೆ ಅಂದ್ಬಿಟ್ರಲ್ಲ, ಮಾಡೋ ಆಯ್ತು ನೋಡೋಣ, ನೆಕ್ಸ್ಟ್ ದಿವಸ ಹೋಗಿ ಒಂಥರ 50-50 ನೋಡೋಣಪ್ಪ, ಟ್ರೈ ಮಾಡ್ತೀನಿ. ಫ್ರೆಂಡ್ಸ್ ಅಲ್ವಾ, ಬೇರೆಯವ್ರಾಗಿದ್ದರೆ ಒಂದೇ ಸತಿ ಇಲ್ಲ, ಕ್ಲೋಸ್ ಫ್ರೆಂಡ್ಸು, ಆಯಿತು ನೋಡೋಣ ಟ್ರೈ ಮಾಡ್ತೀನಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನೆ ಚೆನ್ನಾಗಿ ಬರಲ್ಲ. ಕೊನೆಗೆ ಹೈಟು, ಆ ಕಾಸ್ಟ್ಯೂಮ್, ಒಂದು ಜಾಕೆಟು, ಲೆದರ್ ಬೆಲ್ ಬಾಟಮ್ ಪ್ಯಾಂಟು ಅದು ಇದು ಕೊಟ್ಟು ಸ್ವಲ್ಪ ಈ ಸ್ಟೆಪ್ಪನ್ನೇ ಹತ್ತತ್ರ ಒಂದು 15 ದಿವಸ ತೊಗೊಂಡಿದ್ದೀನಿ ಕಲಿಯೋದಕ್ಕೆ. ಅಷ್ಟು ಇದಲ್ಲಿ ಇದ್ದವನು. ಸೊ ಅಲ್ಲಿ ಒಂದು ಹುಚ್ಚು ಸ್ಟಾರ್ಟ್ ಆಯಿತು. ಅದು ಆ್ಯಕ್ಚುಲಿ ಕ್ಯಾಸೆಟ್ ಪ್ರಾಬ್ಲಮ್ ಇಂದ ಸೂಪರ್ ಡೂಪರ್ ಫ್ಲಾಪ್ ಆಯಿತು ಶೋ, ಡ್ಯಾನ್ಸ್ ಮಾಡೋದಕ್ಕಾಗಿಲ್ಲ. ಆ ರಿಜೆಕ್ಷನ್ನು ನಮ್ಮ ಇಡೀ ಗ್ಯಾಂಗಿಗೆ ನೆಕ್ಸ್ಟ್ ವರ್ಷ ನಾವು ಚೆನ್ನಾಗಿ ಮಾಡಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಲೇಬೇಕು ಅಂತ ಒಂದು ಹಠ ಬಂತು. ಸೊ ಅಲ್ಲಿ ಇರೋರೆಲ್ಲರೂ ಒಂದು ಲೆವೆಲ್ ಡ್ಯಾನ್ಸ್ ಮಾಡ್ತಿದ್ರಲ್ಲ, ನಾನೇ ತುಂಬ ವೀಕ್ ಇದ್ನಲ್ಲ. ಸೊ ಹೌದು, ಯಾಕೆ ಇದಕ್ಕೋಸ್ಕರ ಅಂತೇಳಿ ಸಮ್ಮರ್ ಇದರಲ್ಲಿ ಒಬ್ರು ಚಂದ್ರಮೋಹನ್ ಅಂತ ನಮ್ಮ ಡ್ಯಾನ್ಸ್ ಅವ್ರ ಪರಿಚಯ ಆಯಿತು. ಇದಾಯಿತು, ಯಾಕೆ ಡ್ಯಾನ್ಸ್ ಇದು ಮಾಡ್ಬಾರ್ದು, ಒಂದು 2 months ಕೋರ್ಸ್ ತೊಗೊಳ್ಳೋಣ ಅಂತ ಅಲ್ಲಿ ತೊಗೊಂಡೆ. ನಾನು ಈ ಸ್ಪೋರ್ಟ್ಸು, ಯೋಗ ಇದೆಲ್ಲ ಇದ್ದಿದ್ದರಿಂದ ಸ್ವಲ್ಪ ಡ್ಯಾನ್ಸು ಕಲಿಯೋದಕ್ಕೆ ಕಷ್ಟ ಆದ್ರೂ ಬಾಡಿ ವೈಸ್ ಸ್ವಲ್ಪ ಚೆನ್ನಾಗಿ ಸಪೋರ್ಟ್ ಮಾಡ್ತು. ಸೊ ಆ ಡ್ಯಾನ್ಸ್ ಮಾಡಿದೆ, ಅಲ್ಲಿ ಕಲ್ತಿದ್ದು ಒಂದು ಸಾಂಗ್ ನೆಕ್ಸ್ಟ್ ಇಯರ್ ಸೋಲೋ ಪರ್ಫಾರ್ಮೆನ್ಸ್ ಕೊಟ್ಟೆ, ಅಲ್ಲಿ ಫಸ್ಟ್ ಪ್ಲೇಸ್ ತೊಗೊಂಡೆ. ಸೊ ಅಲ್ಲಿಂದ ಇದು
ಆವಾಗಲೂ ಸಿನಿಮಾಗೆ ಬರ್ತೀನಿ ಅಂತ ಅನ್ಕೊಂಡಿಲ್ಲ. ಡ್ಯಾನ್ಸ್ ಓಕೆ ಇದು ಮಾಡ್ತೀನಿ, ಓಕೆ ಇದೊಂದು ನನ್ಗೆ ಇಷ್ಟವಾದಿದ್ದು. ಆ್ಯಂಡ್ ಆವಾಗ ತುಂಬ ಡ್ಯಾನ್ಸ್ಗಳು ಸ್ಟಾರ್ಟ್ ಆಯಿತು, ಬೇರೆ ಬೇರೆ ಫೆಸ್ಟ್ಗಳಿಗೆಲ್ಲ ಹೋದ್ವಿ, ಬೇರೆ ಬೇರೆ ಡ್ಯಾನ್ಸ್ ಮಾಡಿದ್ವಿ, ಇದು ಮಾಡಿದ್ವಿ. ಹಾಗೆ ನಮ್ದು ಇನ್ನೊಂದು ಫ್ರೆಂಡ್ಸ್ ಗ್ರೂಪ್ ಇತ್ತು, ಅವ್ರು ಮ್ಯಾಡ್ ಆ್ಯಡ್ಸ್ ಮಾಡೋರು, ಅದು ಸಖತ್ ಮಜಾ ಇರುತ್ತೆ ಮ್ಯಾಡ್ ಆ್ಯಡ್ಸ್. ಸೊ ಮ್ಯಾಡ್ ಆ್ಯಡ್ಸಿಗೆ ಸೇರಿದೆ, ಅದು ಹುಚ್ಚು ಸ್ಟಾರ್ಟ್ ಆಯಿತು. ಸೊ ಇದು ಮಾಡ್ತಾ ಇದ್ದೆ, ಒಂದು ಸೈಡಲ್ಲಿ ಇದು ನಡೀತಾ ಇತ್ತು, ಇನ್ನೊಂದು ಸೈಡಲ್ಲಿ ಫೈನಲ್ ಇಯರ್ ಕ್ರಿಕೆಟ್ ಏನು ಅಂತ ಅಂದಾಗ ಕ್ರಿಕೆಟ್ ಕಡೆ ನಂಗೆ ಇದು ಅನಿಸ್ಲಿಲ್ಲ. ಫೈನಲ್ ಇಯರ್ ಆದ್ಮೇಲೆ ಓಕೆ ಸ್ಟಡೀಸ್ ಕಡೆ ನೋಡೋಣ ಅಂತ ಹೇಳಿದ್ರೆ ನಾವು 40-45 ತಗೊಂಡು ಪಾಸ್ ಆದವು. ಬಟ್ ಯಾವ್ದು ಬ್ಯಾಗ್ ಗೀಕ್ ಇಟ್ಕೊಂತಿಲ್ಲ, ಯಾಕಂದ್ರೆ ನನ್ನ ಫ್ರೆಂಡ್ ಸರ್ಕಲ್ ಹಂಗಿತ್ತು, ಎಲ್ಲರೂ 70, 80, 90 ಈ ಕ್ಯಾಟಗರಿ ಅವರೇ ನನ್ನ ಫ್ರೆಂಡ್ ಸರ್ಕಲ್ ಪೂರ್ತಿ. ಅದ್ರಲ್ಲಿ ನಾನು ಒಬ್ಬನೇ ತುಂಬಾ ಆವರೇಜ್ ಸ್ಟೂಡೆಂಟ್. ಸೊ ಅವರೆಲ್ಲರ ಹೆಲ್ಪ್ ಇಂದ ಯಾವ ವರ್ಷನೂ ಬ್ಯಾಕ್ ಇಟ್ಕೊಂಡಿಲ್ಲ. ಇದು ನಮ್ಮ ಅಮ್ಮಂಗೆ ಏನ್ ಕಾನ್ಫಿಡೆನ್ಸು, ನೀನು ಅವರೆಲ್ಲ MBA ಹೋಗ್ತಾರೆ, ನಮ್ಮ ಅಮ್ಮಂಗೆ ಏನ್ ಕಾನ್ಫಿಡೆನ್ಸು, ನೀನು ಅವ್ರ ಜೊತೆ ಹೋದ್ರೆ MBA ಮಾಡು, MBA ಮಾಡಿದ್ರೆ ಅಟ್ಲೀಸ್ಟ್ ಅವ್ರ ಜೊತೆ ಇರೋದ್ರಿಂದ ನೀನು ಏನೋ ಮಾಡ್ತೀಯ MBA. ನಾನು ಲೆಕ್ಕ ಹಾಕಿದೆ MBA ಓಕೆ, ನಾನು ಅವ್ರ ಜೊತೆ ಸೇರಿದ್ರು ಪಾಸ್ ಆಗೋ ಒಂದು 50 ತಗೊಂಡು ಪಾಸ್ ಆಗಿ MBA ಡೊನೇಷನ್ ಶೀಟ್ ಕೇಳಿದಾಗ ಆವಾಗಲೇ 15 ಲಕ್ಷ 15 ಲಕ್ಷ ಕೊಟ್ಟು ನಾನು ಇದೆಲ್ಲ ಮಾಡಿ ಆ 15 ಲಕ್ಷ ನಾನು ದುಡಿಯೋದು ಯಾವಾಗ, 40-45 ತಗೊಂಡು ಅಂತ ಅನಿಸ್ತು. ಇಲ್ಲ ಇದು ನಮ್ಗಲ್ಲ ಅಂತೇಳಿ ಆಗ ಈ ಡ್ಯಾನ್ಸು ಇದೆಲ್ಲ ಆದಮೇಲೆ ಸ್ಟಂಟ್ ಕ್ಲಾಸ್ ಸೇರಿದೆ. ಸ್ಟಂಟ್ ಕ್ಲಾಸಲ್ಲೂ ಸ್ವಲ್ಪ ಪಾಸಿಟಿವ್ ರೆಸ್ಪಾನ್ಸ್ ಬಂತು, ಚೆನ್ನಾಗಿ ಮಾಡ್ತಾನೆ. ಸೊ ಅದಾದಮೇಲೆನೂ ನಾನು ಸಿನಿಮಾಗೆ ಬರಬೇಕು ಅಂತ ಇರಲಿಲ್ಲ, ಬಟ್ ಈ ಕಡೆ ಒಂದು ಪ್ರಯತ್ನ ಮಾಡ್ಬೋದು ಅಂತ ಒಂದು ಸತಿ ಅಪ್ಪನ ಹತ್ರ ಮಾತಾಡಿದಾಗ ನನಗೆ ಬಟ್ ನಾನು ಏನು ಮಾಡ್ತೀನಿ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಸೊ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಅಭಿನಯ ತರಂಗ ಸೇರಿದೆ. ಅಭಿನಯ ತರಂಗ 1 ವರ್ಷ, ಅದು ಡಿಪ್ಲೊಮಾ ಕೋರ್ಸ್ ಥರ ಮಾಡ್ತಾರೆ. ಸೊ ಅದು ಸೇರಿದೆ, ಅಂದರೆ ಅಲ್ಲಿ ಇಂಥವ್ರ ಮಗ ಅಂತ ಹೇಳ್ದೆ ಸೇರಿದೆ. ನೀವು ಹೇಳಿರಲಿಲ್ಲ ಕಾಶಿನಾಥ್ ಮಗ ಅಂತ 1 ವರ್ಷ ಇದಾಗ, ಯಾಕಂದರೆ ಅಲ್ಲಿ ಒಬ್ಬ ಸ್ಟೂಡೆಂಟ್ ಆಗಿ ಹೋದಾಗ ನಾವು ಇಂಟರ್ವ್ಯೂ ಅಟೆಂಡ್ ಮಾಡಿದಾಗ ಅಲ್ಲೇ ಹೇಳ್ಬಿಡ್ತಾರೆ, ನೀವು ಒಂದು ಕಸ ಗುಡಿಸೋದಿಂದ ಹಿಡಿದು ಎಲ್ಲ ನಿಮ್ಮ ಪ್ರಾಪರ್ಟೀಸನ್ನು ಮಾಡೋದಿಂದ ಹಿಡಿದು ನಾಟಕ ಮಾಡೋದಿಂದ ಹಿಡಿದು ಅದನ್ನು ಮತ್ತೆ ಎಲ್ಲ ಗುಡಿಸೋದವರಿಗೂ ಕ್ಲೀನ್ ಮಾಡಿ ಚೊಕ್ಕ ಮಾಡಿ ಮತ್ತೆ ಸ್ಟೇಜನ್ನು ಇದು ಮಾಡೋವರೆಗೂ ನಾವೇ ಮಾಡಬೇಕು. ಕಾಶಿನಾಥ್ ಮಗ ಅಂದಾಗ ಅಂಥದ್ದನ್ನು ಒಂದು ಮಾಡೋದಕ್ಕೂ ಕಷ್ಟ ಆಗುತ್ತೆ, ಇನ್ನೊಬ್ರಿಗೆ ಹೇಳೋದಕ್ಕೂ ಕಷ್ಟ ಆಗುತ್ತೆ, ಆ್ಯಂಡ್ ನಾವು ಕಲಿಯೋಕ್ಕಾಗಲ್ಲ. ಮತ್ತೆ ನಮ್ಗೆ ಸಿಗುವಂಥ ಫ್ರೆಂಡ್ಸು ಅಭಿಮನ್ಯುಗಾಗಲ್ಲ ಫ್ರೆಂಡ್ಸ್. ಕಾಶಿನಾಥ್ ಮಗ ಬೇರೆ ಎಕ್ಸ್ಪೆಕ್ಟ್ ಮಾಡಕ್ಕೆ ಶುರು ಮಾಡ್ತಾರೆ. ಮತ್ತೆ ನಾವೇನಾದ್ರು ಚಿಕ್ಕ ಪುಟ್ಟ ತಪ್ಪು ಮಾಡಿದ್ರೆ ಅದನ್ನ ಹೇಳೋಕ್ ಹೋಗಲ್ಲ. ಇಂಥವ್ರ ಮಗ ಅವ್ನಿಗೆಲ್ಲ ಗೊತ್ತಿರುತ್ತೆ, ನಮ್ಗೆ ಏನಕ್ಕೆ ಸುಮ್ಮನೆ ಅವೆಲ್ಲ ಹೇಳೋದು. ನಮ್ಮ ತಪ್ಪುಗಳೇ ನಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾವು ತಿದ್ಕೊಳ್ಳೋದು ಹೆಂಗೆ? ಸೊ ಇದ್ರ ಮೇಲೆ ಹೇಳಿರಲಿಲ್ಲ. ಸೊ ಆ ಅಭಿನಯ ತರಂಗ ಆದಮೇಲೆ ನಾನು ಫೈನಲಿ ಇಲ್ಲ ಆ್ಯಕ್ಟಿಂಗಲ್ಲಿ ನನಗೆ ಏನೋ ಇದೆ, ನಾನು ಈ ಕಡೆ ಏನೋ ಮಾಡಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೆ ಬರುತ್ತೆ. ಅಲ್ಲಿಂದ ಬಾಜಿ ಸ್ಟಾರ್ಟ್ ಶುರುವಾಗುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.